ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಇದರಿಂದ ಉಪಪ್ಲವ್ಯದಲ್ಲಿ ಸಂಜಯ ಮತ್ತು ಯುಧಿಷ್ಠಿರನ ಸಂವಾದ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಸಂಜಯ ಧೃತರಾಷ್ಟ್ರ ಏನು ಹೇಳಿದ್ನೋ ಅವರ ಒಂದು ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸ್ತದ. ಅಂದರೆ ಭೀಷ್ಮ ಪಿತಾಮಹ ಮತ್ತು ರಾಜ ಧೃತರಾಷ್ಟ್ರ ಎಲ್ಲರೂ ಕೂಡ ಸಂಧಿಯನ್ನೇ ಬಯಸ್ತಾ ಇದ್ದಾರೆ. ನೀವಿಬ್ರು ಸಂಧಿ ಮಾಡ್ಕೋಬೇಕು ಅನ್ನೋದೇ ಅವ್ರ ಇಚ್ಛೆ ಅಂತ ತಿಳಿಸ್ತಾನೆ. ಅದಕ್ಕೆ ಯುಧಿಷ್ಠಿರ ಮಹಾರಾಜ ಹೇಳ್ತಾನೆ, ಸಂಜಯ ನೀನು ಯಾವ ಮಾತನ್ನ ಕೇಳಿದ್ಯಾ, ಅದರಿಂದ ನೀನು ನಾನು ಯುದ್ಧ ಮಾಡುವಂತ ಆಸೆಯನ್ನ ಇಟ್ಕೊಂಡಿದ್ದೀನಿ ಅಂತ ತಿಳ್ಕೊಂಡು ನೀನು ಭಯ ಪಟ್ಕೊಳ್ತಾ ಇದೆಯಲ್ಲ. ಯುದ್ಧ ಮಾಡುವಂತ ಅಪೇಕ್ಷೆ ಯಾರಿಗಿರತ್ತೆ? ಈಗ ಯಾರಾದರೂ ನಮ್ಮ ಜೊತೆ ಸಂಧಿ ಮಾಡ್ಕೊಳ್ತಾರೆ ಅಂತ ಗೊತ್ತಾಗಿ ಆ ಒಂದು ಸಂಧಿ ಮಾಡ್ಕೊಳ್ಳುವಂಥ ಅವಕಾಶ ಇದ್ದರೂ ಕೂಡ ಯಾರು ತಾನೇ ಯುದ್ಧ ಮಾಡೋದಕ್ಕೆ ಇಷ್ಟಪಡ್ತಾರೆ? ನಾನು ಯಾವಾಗ ಯುದ್ಧ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ನೀನು ಅಂದ್ಕೊಂಡಿದ್ಯಾ? ಹೇಗೆ ಅಂದ್ಕೊಂಡೆ ನೀನು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ನನಗೂ ಗೊತ್ತಿದೆ, ಯಾರಿಗೆ ಸಂಧಿಯ ಒಂದು ಅವಕಾಶ ಸಿಗುತ್ತೋ ಅವನು ಯುದ್ಧ ಮಾಡೋದಕ್ಕೆ ಇಷ್ಟನೇ ಪಡೋದಿಲ್ಲ. ಸಂಜಯ, ನಿನಗೆ ಗೊತ್ತೇ ಇದೆ ನಾವು ಕಾಡಲ್ಲೆಲ್ಲ ಎಷ್ಟು ಕಷ್ಟವನ್ನು ಪಟ್ಟಿದ್ದೀವಿ. ಆದರೂ ಕೂಡ ನಿನ್ನ ಮಾತನ್ನು ಗೌರವಿಸಿ ನಾವು ಕೌರವರು ಮಾಡಿದಂತಹ ಅಪರಾಧವನ್ನು ಕ್ಷಮಿಸ್ತೀವಿ. ಕೌರವರು ಮೊದಲು ನಮ್ಮ ಜೊತೆ ಯಾವ ರೀತಿ ನಡ್ಕೊಂಡಿದ್ದಾರೋ ಮತ್ತು ಆ ಸಮಯದಲ್ಲಿ ನಾವು ಅವ್ರ ಜೊತೆ ಹೇಗೆ ನಡ್ಕೊಂಡ್ವಿ, ಅವರೆಷ್ಟೆಲ್ಲ ತೊಂದರೆ ಕೊಟ್ಟರು ಕೂಡ ನಾವು ಅವ್ರ ಜೊತೆ ಹೇಗೆ ನಡ್ಕೊಂಡ್ವಿ ಇದೆಲ್ಲ ನೀನು ನೋಡಿದ್ಯಪ್ಪ. ನಿನ್ನಿಂದ ಏನದು ಮುಚ್ಚಲ್ಪಟ್ಟಿಲ್ಲ. ಈಗಲೂ ಕೂಡ ಎಲ್ಲವೂ ಹಾಗೆ ಆಗ್ಬೋದು. ಅಂದರೆ ಮೊದಲು ಹೇಗಿದ್ವೋ ಹಾಗೆ ಆಗ್ಬೋದು. ನೀನು ಹೇಳಿದ ಪ್ರಕಾರ ನಾವು ಶಾಂತಿಯನ್ನು ಧರಿಸ್ಕೊಳ್ತೀವಿ. ಇದು ಯಾವಾಗ ಸಂಭವ ಆಗುತ್ತೆ ಅಂತಂದರೆ, ಯಾವಾಗ ಇಂದ್ರಪ್ರಸ್ಥದಲ್ಲಿ ನನ್ನ ಆಡಳಿತ ಇರುತ್ತೋ ಮತ್ತು ದುರ್ಯೋಧನ ಯಾವಾಗ ಈ ಮಾತನ್ನು ಸ್ವೀಕರಿಸಿ ಅಲ್ಲಿನ ರಾಜ್ಯವನ್ನು ನಮಗೆ ವಾಪಸ್ ಕೊಡ್ತಾನೋ ಆಗ ಇದು ಸಾಧ್ಯ. ನಾವು ಶಾಂತವಾಗಿರ್ತೀವಿ. ಅವನೇನಾದರೂ ಕೊಡಲಿಲ್ಲ ಅಂತಂದರೆ ನಾವು ಶಾಂತವಾಗಿ ಹೆಂಗೆ ಕೂತ್ಕೊಳ್ಳೋಕ್ಕಾಗತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾನೆ. ಅದಕ್ಕೆ ಸಂಜಯ ಹೇಳ್ತಾನೆ, ಪಾಂಡುನಂದನನೇ, ನಿಮ್ಮ ಪ್ರತಿಯೊಂದು ಕೆಲಸ ಧರ್ಮಕ್ಕನುಸಾರವಾಗೇ ಇರುತ್ತೆ. ಈ ಮಾತು ನನ್ನೊಬ್ಬನಿಗೆ ಅಲ್ಲ, ಲೋಕದಲ್ಲೆಲ್ಲ ಪ್ರಸಿದ್ಧವಾಗಿದೆ. ಮತ್ತು ನೋಡ್ತಾನೂ ಕೂಡ ಇದ್ದೀವಿ. ನೀವು ಹೇಳೋದೊಂದು ಮಾಡೋದೊಂದಲ್ಲ. ನೀವೇನು ಹೇಳ್ತಿರೋ ಧರ್ಮದ ವಿಷಯಗಳನ್ನೇ ಹೇಳ್ತೀರಾ ಮತ್ತು ಅದೇ ರೀತಿ ನಡ್ಕೊಳ್ತೀರಾ. ಈ ಜೀವನ ಅನ್ನೋದು ಅನಿತ್ಯವಾಗಿರುವಂಥದ್ದು ಮತ್ತು ಇದರಿಂದ ಮಹಾನ್ ಯಶಸ್ಸು ಪ್ರಾಪ್ತಿಯಾಗತ್ತೆ. ಅಂದರೆ ಇಲ್ಲಿ ಬೋಧನೆಯನ್ನು ಮಾಡ್ತಾ ಇದ್ದಾನೆ ಸಂಜಯ. ಅಂದರೆ ಈ ಜೀವನ ಅನ್ನೋದು ಇವತ್ತಲ್ಲ ನಾಳೆ ಮುಗಿದು ಹೋಗುವಂಥದ್ದು ಅಲ್ವಾ. ಅದರಿಂದ ನಾವು ಒಳ್ಳೆಯ ಯಶಸ್ಸನ್ನು ಪಡ್ಕೋಬಹುದು. ಈ ಮಾತನ್ನು ನೀವು ಯೋಚನೆ ಮಾಡಿ ನೀವು ನಿಮ್ಮ ಕೀರ್ತಿಯನ್ನು ನಾಶ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಈಗ ನೀವು ಏನಾದರೂ ಯುದ್ಧ ಮಾಡಿದ್ರೆ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣರಾಗ್ತೀರಾ. ಸೊ ಅದಕ್ಕೆ ನಿಮ್ಮ ಹೆಸರನ್ನು ನೀವು ಹಾಳು ಮಾಡ್ಕೋಬೇಡಿ. ಅಜಾತ ಶತ್ರುವೇ, ಕೌರವರೇನಾದರೂ ಅಕಸ್ಮಾತ್ ಯುದ್ಧ ಮಾಡದೆ ನಿನಗೆ ನಿನ್ನ ರಾಜ್ಯದ ಭಾಗವನ್ನು ಕೊಡಲಿಲ್ಲ ಅಂತಂದ್ರು, ನಾನು ಅಂಧಕ ವಂಶ ಇರುತ್ತಲ್ಲ ಅಂಥವ್ರ ಹತ್ರ ಮತ್ತು ವೃಷ್ಣಿ ವಂಶ ಅಂತ ರಾಜರ ರಾಜ್ಯದಲ್ಲಿ ಭಿಕ್ಷೆಯನ್ನು ಬೇಡಿ ನಿರ್ವಹಣೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಅಂದ್ಕೊಳ್ತಾ ಇದ್ದೀನಿ. ಅಂದರೆ ಇಲ್ಲಿ ತನ್ನ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾನೆ. ನೀವು ಯುದ್ಧ ಮಾಡೋದಕ್ಕಿಂತ ಬೇರೆಯವ್ರ ಹತ್ರ ಭಿಕ್ಷೆ ಬೇಡ್ಕೊಂಡು ಇರೋದು ಒಳ್ಳೆಯದು, ಆದರೆ ಯುದ್ಧ ಮಾಡಿ ರಾಜ್ಯವನ್ನೆಲ್ಲ ಪಡ್ಕೊಳ್ಳೋದು ಒಳ್ಳೆಯದಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಮನುಷ್ಯನ ಜೀವನ ಇದೆಯಲ್ಲ ಅದು ಬಹಳ ಕಡಿಮೆ ಸಮಯದ ತನಕ ಮಾತ್ರ ಇರುವಂಥದ್ದು. ಅದು ಸದಾ ಕ್ಷೀಣವಾಗುವಂಥದ್ದು, ದುಃಖಮಯವಾಗಿರುವಂಥದ್ದು ಮತ್ತು ಚಂಚಲವಾಗಿರುವಂಥದ್ದು. ಅದಕ್ಕೋಸ್ಕರನೇ ಪಾಂಡವನೇ, ಈ ನರಸಂಹಾರ ಅನ್ನೋದಿದೆಯಲ್ಲ ಇದು ನಿನ್ನ ಯಶಸ್ಸಿಗೆ ಅನುಕೂಲವಾಗಿಲ್ಲ. ನೀನು ಯುದ್ಧ ಮಾಡಿದ್ರೆ ಎಷ್ಟು ಜನರ ಸಾವಾಗುತ್ತೆ. ಆ ನರಸಂಹಾರ ನಿನಗೂ ಒಳ್ಳೆಯದಲ್ಲ. ನೀನು ಯುದ್ಧರೂಪಿ ಪಾಪದಲ್ಲಿ ಪ್ರವೃತ್ತನಾಗಬೇಡ. ಯುದ್ಧಕ್ಕೆ ನೀನು ಕಾರಣನಾಗಬೇಡ. ಯುದ್ಧ ಮಾಡಬೇಕು ಅನ್ನೋದನ್ನ ಬಿಟ್ಬಿಡು. ಈ ಜಗತ್ತಲ್ಲಿ ಹಣದ ಪ್ರಶ್ನೆ ಬಂಧನದಲ್ಲಿ ಹಾಕುವಂಥದ್ದು, ಅದರಲ್ಲಿ ಸಿಕ್ಕಾಕೊಳ್ಳೋದ್ರಿಂದ ಧರ್ಮದಲ್ಲಿ ಬಾಧೆ ಉಂಟಾಗುತ್ತೆ. ಯಾರು ಧರ್ಮವನ್ನು ಅಂಗೀಕರಿಸ್ತಾನೋ ಅವನಿಗೆ ಧರ್ಮದಲ್ಲಿ ಬಾಧೆ ಅನ್ನೋದು, ಈ ಯುದ್ಧ ಅದು ಇದು ಅದರಿಂದ ಎಲ್ಲ ನಿಮಗೆ ಬಾಧೆ ಆಗುತ್ತೆ. ಭೋಗದ ಇಚ್ಛೆಯನ್ನು ಇಟ್ಕೊಂಡಿರ್ತಾನಲ್ಲ ಅಂಥ ಮನುಷ್ಯ ಅರ್ಥಸಿದ್ಧಿಯಿಂದ ಭ್ರಷ್ಟನಾಗ್ತಾನೆ. ಯಾರು ಬ್ರಹ್ಮಚರ್ಯ ಮತ್ತು ಧರ್ಮಾಚರಣೆಯನ್ನು ತ್ಯಾಗ ಮಾಡಿ ಅಧರ್ಮದಲ್ಲಿ ಪ್ರವೃತ್ತನಾಗ್ತಾನೋ ಮತ್ತು ಯಾರು ಮೂರ್ಖತೆಯ ಕಾರಣ ಅವನಲ್ಲಿ ಬುದ್ಧಿ ಇರೋದಿಲ್ಲ, ಮೂರ್ಖತನದಿಂದ ನಡ್ಕೊಳ್ತಾನಲ್ವಾ, ಆ ಕಾರಣದಿಂದ ಪರಲೋಕದ ಬಗ್ಗೆ ಅವಿಶ್ವಾಸ
ವಿಶ್ವಾಸವನ್ನು ಇಡ್ತಾನೋ, ಅಂದರೆ ಅವನಿಗೆ ಪರಲೋಕದ ಬಗ್ಗೆ ಒಂದು ನಂಬಿಕೆನೇ ಇರೋದಿಲ್ಲ, ಆ ಅಜ್ಞಾನಿ ಇದಾನಲ್ಲ ಅವನು ಸಾವಿನ ನಂತರ ಬಹಳ ಕಷ್ಟವನ್ನು ಭೋಗಿಸ್ತಾನೆ. ಪರಲೋಕಕ್ಕೆ ಹೋದ ಮೇಲೂ ಕೂಡ ಮಾಡದ ಪುಣ್ಯ ಮತ್ತು ಪಾಪ ಇದೆಯಲ್ಲ, ಇಂಥ ಕರ್ಮಗಳ ನಾಶ ಆಗೋದಿಲ್ಲ. ಮೊದಲು ಪಾಪ ಪುಣ್ಯ ಅನ್ನೋದು ಮನುಷ್ಯನ ಹಿಂದೆ ನಡೆಯುತ್ತೆ, ಆಮೇಲೆ ಏನಾಗುತ್ತೆ, ಮನುಷ್ಯರು ಅದ್ರ ಹಿಂದೆ ನಡಿಬೇಕಾಗತ್ತೆ. ಈ ಶರೀರ ಇರೋವಾಗಲೇ ಯಾರಾದರೂ ಸತ್ಕರ್ಮ ಮಾಡಬಹುದು, ಸತ್ ಮೇಲೆ ಏನಾದರೂ ಮಾಡೋದಕ್ಕಾಗುತ್ತಾ? ಇಲ್ಲ. ನೀವಾದರೂ ಪರಲೋಕದಲ್ಲಿ ಸುಖ ಕೊಡುವಂಥ ಅನೇಕ ಪುಣ್ಯ ಕೆಲಸಗಳನ್ನು ಆಲ್ರೆಡಿ ಮಾಡಿದ್ದೀರಾ. ಯಾವುದನ್ನ ಸತ್ಪುರುಷರು ಬಹಳ ಪ್ರಶಂಸೆ ಮಾಡ್ತಾರೋ, ಹೊಗಳ್ತಾರೋ ಅಂಥ ಕೆಲಸಗಳನ್ನು ನೀವು ಮಾಡಿದ್ದೀರಾ. ಇಷ್ಟಾದ ಮೇಲೂ ಕೂಡ ನೀವು ಈ ಯುದ್ಧರೂಪಿ ಪಾಪಕರ್ಮವನ್ನೇ ಮಾಡಬೇಕು ಅಂತಿದ್ರೆ ಆಗ ಚಿರಕಾಲದವರೆಗೆ ನೀವು ಕಾಡಲ್ಲಿ ಹೋಗಿ ಇರಿ, ಇದೇ ಒಳ್ಳೆಯದು ನಿಮಗೆ. ಯಾಕಂದರೆ ಯುದ್ಧಕ್ಕಿಂತ ಕಾಡಲ್ಲಿರೋದು ಒಳ್ಳೆಯದು, ಅದರಿಂದ ನಿಮಗೆ ಕೆಟ್ಟ ಹೆಸರು ಬರಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಆಮೇಲೆ ವನವಾಸದಲ್ಲಿ ದುಃಖ ಏನೋ ಆಗೇ ಆಗುತ್ತೆ, ಆದರೆ ಅದು ಧರ್ಮ ಅಲ್ವಾ? ಕುಂತಿನಂದನನೇ, ನಿನ್ನ ಬುದ್ಧಿ ಯಾವತ್ತೂ ಕೂಡ ಅಧರ್ಮದಲ್ಲಿ ತೊಡಗೋದಿಲ್ಲ. ನೀವು ಕೋಪಕ್ಕೆ ವಶರಾಗಿ ಯಾವತ್ತೂ ಪಾಪಕರ್ಮವನ್ನ ಮಾಡಿದ್ದೇ ಇಲ್ಲ. ಹಾಗಿದ್ರೆ ಈಗ ನೀವು ನಿಮ್ಮ ವಿಚಾರದ ವಿಪರೀತವಾಗಿ ಕಾರ್ಯ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀರಲ್ಲ, ಅದಕ್ಕೆ ಕಾರಣ ಏನು? ಯಾಕಂದರೆ ನೀವು ಆ ರೀತಿ ಮಾಡೋರೇ ಅಲ್ಲ, ನೀವು ಯುದ್ಧವನ್ನು ಇಷ್ಟಪಡುವಂಥವ್ರಲ್ಲ, ಹಿಂಸೆಯನ್ನು ಇಷ್ಟಪಡುವಂಥವ್ರಲ್ಲ, ಅಧರ್ಮವನ್ನು ಇಷ್ಟಪಡುವಂಥವ್ರಲ್ಲ. ಆದರೂ ಕೂಡ ಈಗ ಯುದ್ಧ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಲ್ಲ, ಇದಕ್ಕೆ ಕಾರಣ ಏನು ಅನ್ನೋದನ್ನು ನೀವು ತಿಳಿಸಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.